Zalom. Praise Zalom. Praise Zalom. ಪ್ರಭು ಯೇಸುವಿನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ದೇವರ ಮಕ್ಕಳೇ, ಪ್ರಭು ಯೇಸು ಕ್ರಿಸ್ತರ ಕೃಪಾಶೀರ್ವಾದವು, ದೇವರ ಪ್ರೀತಿಯು, ಪವಿತ್ರ ಆತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ಪ್ರೀಸ್ ದಿ ಲಾರ್ಡ್. ಪ್ರೀಸ್ ದಿ ಲಾರ್ಡ್. ಪ್ರಿಯರೇ, ನಮಗೆ ಅನೇಕ ವಿಧವಾದ ಅನುಭವಗಳಿದೆ. ಆ ಅನುಭವಗಳೆಲ್ಲವೂ ನಮ್ಮ ಜೀವನದಲ್ಲಿ ನಮಗೆ ಬದಲಾವಣೆಯನ್ನು ತರುತ್ತದೆ. ಯಾವ ಒಂದು ಅನುಭವಗಳು ಸಹ ಒಬ್ಬ ಮನುಷ್ಯನನ್ನ ನಾಶ ಮಾಡುವುದಿಲ್ಲ. ಜೀವನದಲ್ಲಿ ಬರುವ ಯಾವ ಒಂದು ಅನುಭವ ಸಹ ಒಂದು ವ್ಯಕ್ತಿಯನ್ನ ಅದು ನಾಶ ಮಾಡುವುದಿಲ್ಲ. ಅದು ನಮ್ಮನ್ನ ಬೆಂಕಿಗೆ ಹಾಕಿದಂತೆ, ಪುಟಕ್ಕಿಟ್ಟ ಚಿನ್ನದಂತೆ ಶುದ್ಧೀಕರಿಸುತ್ತದೆ. ಅದು ಒಳಿತು ಕೆಡುಕು ಯಾವುದೇ ಇರಬಹುದು. ಪ್ರಕೃತಿ ಕೊಡುವಂತಹ ಅನುಭವವು ನಮ್ಮನ್ನ ಶಿಕ್ಷಿಸದೆ ಬಿಡುವುದಿಲ್ಲ, ಹಾಗೂ ನಮ್ಮನ್ನ ಪ್ರಗತಿಯ ಪಥಕ್ಕೆ ನಡೆಸದೇ ಇರುವುದಿಲ್ಲ. ಆಧ್ಯಾತ್ಮಿಕವಾಗಿ ಬರುವಂತಹ ಅನುಭವಗಳು ನಮ್ಮನ್ನ ದೇವರನ್ನ ಕಂಡುಕೊಳ್ಳುವಂತೆ ಮಾಡುತ್ತದೆ ಹೊರತು ಕಂಡುಕೊಳ್ಳದಂತೆ ಮಾಡುವುದಿಲ್ಲ. ಪ್ರೀಸ್ ದಿ ಲಾರ್ಡ್. ಪ್ರೀಸ್ ದಿ ಲಾರ್ಡ್. ಹೀಗೆ ನಮ್ಮ ಜೀವಿತದಲ್ಲಿ, ಪ್ರತಿಯೊಬ್ಬರ ಜೀವಿತದಲ್ಲಿ ಬರುವಂತಹ ಅನುಭವಗಳು ನಮಗೆ ಒಳಿತನ್ನು ತರುತ್ತದೆ ಹೊರತು ಕೆಡುಕನ್ನು ತರುವುದಿಲ್ಲ. ಅದರ ನೋವು ಬರ್ತದೆ. ಅನುಭವಗಳು ಬರುವಾಗ ಕೆಲವು ಸಾರಿ ನೋವಾಗ್ತದೆ, ವೇದನೆ ಆಗ್ತದೆ, ದುಃಖವಾಗ್ತದೆ, ಸತ್ತು ಹೋಗಬೇಕು ಅನ್ನಿಸ್ತದೆ, ಅಯ್ಯೋ ಇದು ಯಾಕೆ ಹೀಗೆ ಮಾಡಿದೆ ಅನ್ನಿಸ್ತದೆ. ಯಾಕೆಂದ್ರೆ ಜೀವಿತದಲ್ಲಿ ನಾವು ಕೆಲವು ಸಾರಿ ಅರಿತು ಸಹ ಮಾಡುತ್ತೇವೆ, ಅರಿಯದೆ ಸಹ ಮಾಡುತ್ತೇವೆ, ಅಜ್ಞಾನದಲ್ಲಿಯೂ ಸಹ ಮಾಡುತ್ತೇವೆ, ಕೆಲವು ಸಾರಿ ಜ್ಞಾನವಿದ್ದು ಸಹ ಮಾಡುತ್ತೇವೆ. ವಿಶ್ವಾಸಿಯಾಗಿದ್ದರೂ ಮಾಡುತ್ತೇವೆ, ವಿಶ್ವಾಸದಲ್ಲಿ ಕೊರತೆ ಇದ್ದವರಾದರೂ ಸಹ ಮಾಡುತ್ತೇವೆ. ಎಂತಹ ಸ್ಥಾನಮಾನಗಳಲ್ಲಿದ್ದರೂ ಸರಿಯೇ ನಾವು ಮಾಡುತ್ತೇವೆ. ಯಾಜಕನಾಗಿದ್ದರೂ ಸರಿ, ಶುಶ್ರೂಷಕನಾಗಿದ್ದರೂ ಸರಿ, ಸಭಾಪಾಲಕನಾಗಿದ್ದರೂ ಸರಿ, ಪಾಸ್ಟರ್ ಆಗಿದ್ದರೂ ಸರಿ, ವಿದ್ಯೆ ಕಲಿಸುವ ಗುರು ಆಗಿದ್ದರೂ ಸರಿ, ಹಿರಿಯ ಕಿರಿಯರಾಗಿದ್ದರೂ ಸರಿ, ಹೆಣ್ಣು ಗಂಡಾಗಿದ್ದರೂ ಸರಿ, ಪ್ರತಿಯೊಬ್ಬರ ಜೀವಿತದಲ್ಲಿ ಅನುಭವಗಳು ಅವರವರವನ್ನ ಅತಿ ಉನ್ನತ ಮಟ್ಟಕ್ಕೆ ಹಾಗೂ ಪ್ರಗತಿಗೆ ಕಾರಣವಾಗುತ್ತದೆ. ಪ್ರೀಸ್ ದಿ ಲಾರ್ಡ್. ಪ್ರೀಸ್ ದಿ ಲಾರ್ಡ್. ಪ್ರೀಸ್ ದಿ ಲಾರ್ಡ್. ಪ್ರಿಯ, ನಮ್ಮ ಜೀವನ ತುಂಬಾ ಸುಂದರ. ಈ ಸುಂದರವಾದ ಜೀವನ ನಿನ್ನ ಬದುಕಿನಲ್ಲಿ ನಿನಗೆ ಗೆಲುವನ್ನು ಕೊಡುತ್ತದೆ. ನಿನ್ನ ಜೀವಿತದಲ್ಲಿ, ನನ್ನ ಜೀವಿತದಲ್ಲಿ ಅದು ನನಗೆ ಗೆಲುವನ್ನು ಕೊಡುತ್ತದೆ. ಎಡವಿ ಬೀಳುವಾಗಲೇ ನಮಗೆ ಆ ಎಡವಿ ಬೀಳುವಂತಹ ನೋವಿನ ಅನುಭವ ನಮಗಾಗುವುದು. ನಾನು ಯಾಕೆ ಎಡವಿ ಬಿದ್ದಾಗ ನಾವು ನೋಡುತ್ತೇವೆ, ನಾನು ಯಾಕೆ ಎಡವಿ ಬಿದ್ದೆ? ಕಲ್ಲಿನ ಮೇಲೆ ಸರಿಯಾಗಿ ಕಾಲಿಡದೆಯೇ, ಅಥವಾ ಜಾರುವ ಯಾವುದಾದ್ರೂ ವಸ್ತುಗಳ ಮೇಲೆ ಕಾಲಿಟ್ಟೆ, ಅಥವಾ ನನ್ನ ನಡೆಯಲ್ಲಿ ವ್ಯತ್ಯಾಸವಿದ್ದೆ, ಕೆಸರಿತ್ತೆ, ಅಲ್ಲಿ ನಾನು ಯಾವುದಕ್ಕಾಗಿ ಬಿದ್ದೆ ಎಂಬುದನ್ನು ನಾವು ಹಿಂತಿರುಗಿ ನೋಡುತ್ತೇವೆ. ಮತ್ತೆ ಆ ಮಾರ್ಗದಲ್ಲಿ ಹೋಗುವಾಗ, ಮತ್ತೆ ನಡೆಯುವಾಗ ನಾವು ಎಚ್ಚರ ವಹಿಸುತ್ತೇವೆ. ಹೌದು ಪ್ರಿಯ, ಬದುಕಿನಲ್ಲಿ ಅನುಭವಗಳು ನಮ್ಮನ್ನ ಪ್ರಗತಿಯ ಪಥಕ್ಕೆ ಕರೆದುಕೊಂಡು ಹೋಗುತ್ತದೆ. ಸಿರಿವಂತನು ದರಿದ್ರನಾಗುವಾಗ ಅವನನ್ನು ಪ್ರಗತಿಗೆ ಕರೆದುಕೊಂಡು ಹೋಗುತ್ತದೆ. ಅವನಲ್ಲಿರುವುದೆಲ್ಲವನ್ನು ಕಳೆದುಕೊಂಡರೂ ಸಹ ಅನುಭವಗಳು ಅವನ ಜೀವನದಲ್ಲಿ ಉನ್ನತ ಮಟ್ಟದ ವ್ಯಾಸಂಗವನ್ನು ಕೊಡುತ್ತದೆ, ಉನ್ನತ ಮಟ್ಟದ ಅನುಭವವನ್ನು ಕೊಡುತ್ತದೆ. ಒಬ್ಬ ವಿಶ್ವಾಸಿಯಾಗಿದ್ದವನು ತಪ್ಪು ಮಾಡಿದರು, ಪಾಪ ಮಾಡಿದರೂ ಸಹ ಆ ತಪ್ಪು, ಆ ಪಾಪ ಅವನನ್ನ ದೇವರ ಬಳಿ ಇನ್ನೂ ಹತ್ತಿರಕ್ಕೆ ಕರೆದುಕೊಂಡು ಹೋಗಲು, ತನ್ನ ಪಾಪದ ಅರಿವನ್ನು ಮೂಡಿಸಲು ಅದು ಅನುಭವವಾಗುತ್ತದೆ. ಪ್ರೀಸ್ ದಿ ಲಾರ್ಡ್. ಪ್ರೀಸ್ ದಿ ಲಾರ್ಡ್. ಪ್ರೀಸ್ ದಿ ಲಾರ್ಡ್. ಓ ನನ್ನ ಸಹೋದರ ಸಹೋದರಿ, ನಮ್ಮ ಜೀವಿತದಲ್ಲಿ ನಮಗೆ ಅನುಭವವೇ ಗುರು.
ನಮ್ಮೆಲ್ಲರ ಜೀವಿತದಲ್ಲಿ, ನಿಮ್ಮೆಲ್ಲರ ಜೀವಿತದಲ್ಲಿ ಅನುಭವವೇ ನಿಮಗೆ ಗುರು. ಹೌದು ಪ್ರಿಯರೇ, ಗುರುವಿಗಿಂತ ಶ್ರೇಷ್ಠವಾದದ್ದು ಅನುಭವ. ಯೇಸುಸ್ವಾಮಿ ನುಡಿಯುವ ಒಂದು ಮಾತನ್ನು ನಾವು ಚಿಂತಿಸಬಹುದು. ಒಂದು ಸಾಮರ್ಥ್ಯವನ್ನು ಹೇಳುತ್ತಾರೆ ಯೇಸುಸ್ವಾಮಿ, ಕಥೆಯನ್ನು ಹೇಳುತ್ತಾರೆ, ಹಲವಾರು ಕಥೆಗಳನ್ನು ಹೇಳುತ್ತಾರೆ. ಹಾಗೆಯೇ ನಿದರ್ಶನಗಳನ್ನು ಸಹ ಯೇಸುಸ್ವಾಮಿ ಹೇಳುತ್ತಾರೆ ತನ್ನ ಶಿಷ್ಯರಿಗೆ. ಒಂದೆಡೆ ತನ್ನ ಶಿಷ್ಯರಿಗೆ ಹೇಳುತ್ತಾರೆ, ಮಣ್ಣಿನ ಮೇಲೆ ಮನೆ ಕಟ್ಟುವವರನ್ನು, ಕಲ್ಲಿನ ಮೇಲೆ ಬಂಡೆಯ ಮೇಲೆ ಮನೆ ಕಟ್ಟುವವರನ್ನು ಕುರಿತಾದಂತಹ ಒಂದು ಸಂಗತಿಯನ್ನು ಯೇಸುಸ್ವಾಮಿ ಹೇಳುತ್ತಾರೆ. ಈ ಮಣ್ಣಿನ ಮೇಲೆ ಮನೆ ಕಟ್ಟುವವನು ಅಜ್ಞಾನಿ, ಅನುಭವವಿಲ್ಲದವನನ್ನು ಕುರಿತು ಹೇಳುವಂಥದ್ದು. ಈ ಬಂಡೆಯ ಮೇಲೆ ಮನೆ ಕಟ್ಟುವವನು ಅವನು ಜ್ಞಾನಿ, ಅವನ ವಿಶ್ವಾಸದ ಅನುಭವವನ್ನು ಕುರಿತು ಹೇಳುವಂಥದ್ದು. ಹೀಗೆ ನಮ್ಮ ಜೀವನವನ್ನು ಸಹ ನಾವು ಮಣ್ಣಿನ ಮೇಲೆ ಕಟ್ಟಿಕೊಳ್ಳುತ್ತೇವೆ, ದುರಾಸೆ, ದುರಾಲೋಚನೆ, ಕೆಟ್ಟತನಗಳಿಂದ. ಜ್ಞಾನ, ವಿಶ್ವಾಸದಿಂದ ನಾವು ಕಲ್ಲಿನ ಮೇಲೆ ಮನೆ ಕಟ್ಟುವವರನ್ನು ಸಹ ನೋಡುತ್ತೇವೆ. ಮಳೆ ಬರುವಾಗ, ಗಾಳಿ ಬರುವಾಗ, ಸುನಾಮಿ ಬರುವಾಗ, ನೀರು ಕೊಚ್ಚಿ ರಭಸವಾಗಿ ನದಿ ಹರಿಯುವಾಗ ಈ ಮಣ್ಣಿನ ಮೇಲೆ ಕಟ್ಟಿದ ಮನೆಯು ಸಂಪೂರ್ಣವಾಗಿ ಕೆಡವಿ ಹೋಗುತ್ತದೆ, ಕರಗಿ ಹೋಗುತ್ತದೆ. ಯಾಕೆಂದರೆ ಅದರ ನೆಲಮಟ್ಟವು ಮಣ್ಣಿನ ಮೇಲೆ ಇರುವ ಕಾರಣ ಅದು ಕರಗಿ ಕೆಡವಿ ಹೋಗುತ್ತದೆ. ಅದು ಎಷ್ಟು ವ್ಯಯ ಮಾಡಿ ಕಟ್ಟಿದ್ದರೂ ಅದಕ್ಕೆ ಉಪಯೋಗವಿರುವುದಿಲ್ಲ. ಹೀಗೆ ಅಜ್ಞಾನದಲ್ಲಿ ಅನುಭವವಿಲ್ಲದ ನನ್ನ ಜೀವನ, ಅಜ್ಞಾನದಲ್ಲಿ ಅನುಭವವಿಲ್ಲದ ಈ ನನ್ನ ಜೀವಿತದಲ್ಲಿ, ಸರಿ ತಪ್ಪುಗಳ ಅರಿವಿಲ್ಲದ ನನ್ನ ಜೀವಿತದಲ್ಲಿ, ಸ್ವಾರ್ಥ ಅಹಂಭಾವ ಎಂಬಂತಹ ನನ್ನ ಜೀವಿತದಲ್ಲಿ ನಾನು ನನ್ನ ಸ್ವಇಚ್ಛೆಯಿಂದ ನಾ ಮಾಡುವುದೇ ಸರಿ ಎಂದು, ತಪ್ಪು ಎಂದು ಅರಿತಿದ್ದರೂ ಸಹ ನಾನು ಪರರೊಂದಿಗೂ ಸಹ ಸಮಾಲೋಚನೆಗಳನ್ನು ಮಾಡದೆ, ನಾನಾಗಿ ನನ್ನ ಕುಟುಂಬವನ್ನ, ನನ್ನ ವ್ಯಕ್ತಿತ್ವವನ್ನ, ನನ್ನ ವಿಶ್ವಾಸವನ್ನ, ನನ್ನಲ್ಲಿರುವಂತಹ ಹಣ ಆಸ್ತಿಯನ್ನ ಸರಿಯಾದ ರೀತಿಯಲ್ಲಿ ನಾನು ಉಪಯೋಗಿಸಿಕೊಳ್ಳದೆ ಹೋಗುವಾಗ ಅದು ಕುಸಿದು ಹೋಗುತ್ತದೆ. ವಿಶ್ವಾಸವನ್ನು ಕುರಿತು ಹೇಳುವುದಾದರೂ ಸಹ ನನ್ನಲ್ಲಿ ದೃಢ ವಿಶ್ವಾಸವಿಲ್ಲದೆ ಕೇವಲ ನಾನು ಪ್ರಾರ್ಥಿಸುತ್ತೇನೆ ಎಂದು ಹೇಳಿ ಬರೀ ವಾಡಿಕೆಯ ಪ್ರಾರ್ಥನೆಗಳನ್ನು ಹೇಳುತ್ತಾ, ಪುಸ್ತಕಗಳನ್ನು ಓದಿ ಪ್ರಾರ್ಥಿಸುತ್ತಾ, ಅಥವಾ ಯಾವುದೋ ಒಂದು ಯೂಟ್ಯೂಬ್ ಅಲ್ಲಿ, ಫೇಸ್ಬುಕ್ ಅಲ್ಲಿ ಬರುವಂತಹ ಯಾವುದೋ ಒಂದು ಪ್ರಾರ್ಥನೆಗಳನ್ನು ಓದಿಕೊಳ್ಳುತ್ತಾ ಸುಮ್ಮನೆ ಕುಳಿತು ಹೋದರೆ, ನಾನು ಬಾಯಿ ತೆರೆದು ಪ್ರಾರ್ಥಿಸದೆ ಹೋದರೆ, ದೇವರ ಮುಂದೆ ನನ್ನನ್ನು ಸಮರ್ಪಿಸಿಕೊಳ್ಳದೆ ಹೋದರೆ, ನಾನು ದೇವರನ್ನು ಅರಿತುಕೊಳ್ಳಲು ಯತ್ನಿಸದೆ ಹೋದರೆ, ಕೇವಲ ಶಬ್ದಗಳಲ್ಲಿ ನನ್ನ ವಿಶ್ವಾಸ ಜೀವಿತವನ್ನು ನಾನು ಮುನ್ನಡೆಸಿಕೊಂಡು ಹೋದರೆ, ನಾನು ಮರಳಿನ ಮೇಲೆ ಮನೆ ಕಟ್ಟಿದವಳಂತೆ ಕೆಡವಿ ಹೋಗುತ್ತೇನೆ. ಅಚಲವಾದ ವಿಶ್ವಾಸದಿಂದ, ಎಲ್ಲವೂ ನನ್ನ ಒಳಿತಿಗಾಗಿ ಎಂಬ ಭರವಸೆಯಿಂದ, ದೈವಿಚ್ಛೆಯಿಂದ, ದೈವಾನುಭವದೊಂದಿಗೆ ನಾನು ಮಾಡುವ ಪ್ರತಿಯೊಂದು ಕಾರ್ಯಗಳನ್ನು ಚಿಂತೆಗೆ ತೆಗೆದುಕೊಂಡು, ಒಳಿತಿನಿಂದ, ಒಳ್ಳೆಯ ಮನಸ್ಸಿನಿಂದ, ದೃಢ ವಿಶ್ವಾಸದಿಂದ ನಾನು ಮನೆಯನ್ನು ಕಟ್ಟುವಾಗ, ವಿಶ್ವಾಸವನ್ನು ಕಟ್ಟುವಾಗ ಆ ವಿಶ್ವಾಸ ಕುಸಿದು ಹೋಗುವುದಿಲ್ಲ. ನಿನ್ನ ಮುಂದೆ ನಾಚಿಕೆ ಬರಬಹುದು, ನಿಂದನೆಗಳು ಬರಬಹುದು, ಸಮಸ್ಯೆಗಳು ಬರಬಹುದು, ಹೋರಾಟಗಳು ಬರಬಹುದು, ಬೆಟ್ಟದಂತ ಹೋರಾಟಗಳು ನಿನ್ನ ಮೇಲೆ ಬರಬಹುದು. ನೀನು ವಿಶ್ವಾಸಿ ಆಗುವಾಗ ಬರ್ತದೆ. ಆದರೆ ನೀನು ಕದಡಿ ಹೋಗಲು ಸಾಧ್ಯವಾಗುವುದಿಲ್ಲ, ನೀನು ಕುಸಿದು ಹೋಗಲು ಸಾಧ್ಯವಾಗುವುದಿಲ್ಲ, ನೀನು ಬಿದ್ದು ಹೋಗಲು ಸಾಧ್ಯವಾಗುವುದಿಲ್ಲ. ನಿನ್ನನ್ನು ಯಾರೇ ಜರೆದರು, ನಿನ್ನನ್ನು ಯಾರೇ ತಿರಸ್ಕರಿಸಿದರು, ನೀನು ಯಾವುದೇ ವಿಷಯದಲ್ಲಿ ನಿನ್ನನ್ನ ಯಾರು ಸಹ ತೆಗಳಿದರೂ ನೀನು ನಿನ್ನ ವಿಶ್ವಾಸದಲ್ಲಿ ಕುಸಿದು ಹೋಗುವುದಿಲ್ಲ. ಯಾಕೆಂದರೆ ಭದ್ರವಾದ ಬಂಡೆಯಾಗಿ ಪ್ರಭು ಯೇಸುವಿನ ಮೇಲೆ ನಿನ್ನ ವಿಶ್ವಾಸನಿಟ್ಟಿರುವುದರಿಂದ, ನಿನ್ನ ದೇವರ ಮೇಲೆ ನಿನ್ನ ಭರವಸೆನಿಟ್ಟಿರುವುದರಿಂದ ನೀನು ಕದಲದಂತೆ ನಿನ್ನ ವಿಶ್ವಾಸದಲ್ಲಿ ದೇವರನ್ನ ಕಂಡುಕೊಳ್ಳಲು ಸಾಧ್ಯ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಹೌದು ಪ್ರಿಯರೇ, ದೇವರನ್ನ ಕಂಡುಕೊಳ್ಳಬೇಕು. ಬಂಡೆಯ ಮೇಲೆ ಕಟ್ಟಿದ ವಿಶ್ವಾಸ, ಮಣ್ಣಿನ ಮೇಲೆ ಕಟ್ಟಿದಂತಹ ವಿಶ್ವಾಸ. ಬಂಡೆಯ ಮೇಲೆ ಕಟ್ಟಿದಂತಹ ಮನೆ, ಮರಳಿನ ಮೇಲೆ ಕಟ್ಟಿದಂತಹ ಮನೆ.
ಅನುಭವ. ನಮ್ಮ ಜೀವಿತದಲ್ಲಿ ಬರುವಂತಹ ಪ್ರತಿಯೊಂದು ಅನುಭವಗಳು ನಮ್ಮನ್ನು ಪ್ರಗತಿಯಡೆಗೆ ಕರೆದುಕೊಂಡು ಹೋಗುತ್ತದೆ. ಪ್ರಿಯರೇ, ಈ ವಿಷಯವನ್ನು ಚಿಂತಿಸುವಾಗ ನಾವು ಪ್ರಾಪಂಚಿಕವಾಗಿಯೂ ಚಿಂತಿಸುತ್ತೇವೆ, ಆಧ್ಯಾತ್ಮಿಕವಾಗಿಯೂ ಚಿಂತಿಸುತ್ತೇವೆ. ಈ ಎರಡೂ ವಿಧದಲ್ಲಿ ನಾವು ಚಿಂತನೆಗೆ ಒಳಗಾಗಬೇಕು. ಮೂರನೆಯದಾಗಿ ಎಣಿಸುವಾಗ, ಈ ಅನುಭವವು ನನ್ನ ಜೀವಿತದಲ್ಲಿ ಇಲ್ಲದಿದ್ದರೂ ಸಹ ಪರರ ಜೀವಿತದಲ್ಲಿ ಆಗುವ ಅನುಭವಗಳನ್ನ ನಾವು ಸ್ಮರಿಸುವುದಾದರೆ ಅಲ್ಲಿಯೂ ಸಹ ನಾನು ಪ್ರಗತಿ ಹೊಂದಲು ಸಾಧ್ಯ, ನೀವು ಪ್ರಗತಿ ಹೊಂದಲು ಸಾಧ್ಯ. ಈಗ ತಾನೇ ನನಗೆ ಸ್ವಲ್ಪ ಹೊತ್ತಿನ ಮುಂಚೆ ಒಂದು ವಾಯ್ಸ್ ಮೆಸೇಜ್ ಬಂತು. ಬ್ರದರ್, ನನ್ನ ಸ್ನೇಹಿತರ ಅಕೌಂಟ್ನಲ್ಲಿದ್ದಂತಹ 14,000 ರೂಪಾಯಿಗಳು ವಿತ್ಡ್ರಾ ಆಗಿದೆ. ಯಾರೋ ಬ್ಯಾಂಕಿನವರೆಂದು ಕರೆ ಮಾಡುವಾಗ ಅವರು ಕೇಳಿದ ಪ್ರಶ್ನೆಗೆ ಉತ್ತರ ಕೊಟ್ಟಂತ ಕ್ಷಣದಲ್ಲಿ ಅವರ ಅಕೌಂಟ್ನಲ್ಲಿದ್ದಂತಹ 14,000 ರೂಪಾಯಿಗಳು ತೆಗೆಯಲ್ಪಟ್ಟಿದೆ. ಅದಕ್ಕಾಗಿ ಬ್ರದರ್ ದಯವಿಟ್ಟು ಪ್ರಾರ್ಥಿಸಿ, ಹಣ ಸಿಕ್ಕುವುದಕ್ಕಾಗಿ ಪ್ರಾರ್ಥಿಸಿ, ಸಂದೇಶವನ್ನು ಎಲ್ಲ ಗ್ರೂಪಿನಲ್ಲಿ ಹಾಕಿ ಎಂದು ಒಂದು ಸಹೋದರಿ ಕೇಳಿಕೊಂಡಿದ್ದಾಳೆ. ಗ್ರೂಪಿನಲ್ಲಿ ಹಾಕಿದರೆ ಹಣ ಸಿಕ್ಬಹುದಾ? ಸಿಗುತ್ತಾ? ಸಿಕ್ಕುದಿಲ್ಲ. ಕಾರಣ ಅಲ್ಲಿ ನಾವು ತಪ್ಪಿದಂತ ಹೆಜ್ಜೆ ಅನುಭವ. ಇಂದು 14,000 ರೂಪಾಯಿನ ಕಳೆದುಕೊಂಡಿದ್ದಾರೆ, ಇನ್ನು ಜೀವಿತದಲ್ಲಿ ಅವರು 1 ರೂಪಾಯಿನ ಅಕೌಂಟಿಂದ ಕಳೆದುಕೊಳ್ಳಿಕ್ಕೆ ಆಗುವುದಿಲ್ಲ. ನೋವಿದೆ, ಹಣ ಹೋಯಿತು ಎಂಬ ಚಿಂತೆ ಇದೆ, ಹ್ಯಾಕಿಂಗ್ ಆಗಿದೆ, ಹಣ ಬರಲು ಕಷ್ಟ ಸಾಧ್ಯ. ಆದರೆ ಅನುಭವ ಅವರಿಗೆ ಮಾತ್ರವಲ್ಲ, ಅವರಿಗೆ, ಅವರ ಮಕ್ಕಳಿಗೆ, ಅವರ ಮುಂದೆ ಇರುವವರಿಗೆ, ಇವರೊಬ್ಬರಿಂದ ಎಲ್ಲರಿಗೂ ಅನುಭವ. ನಮ್ಮ ಜೀವಿತದ ಬದುಕಿನಲ್ಲಿ ಪಾಪ ಎಂಬುದು ಸಹ ಇದೇ ಅನುಭವವನ್ನು ನಮಗೆ ಕೊಡುತ್ತದೆ. ಪಾಪ ಎಂಬುದು ಒಂದು ವಿಶ್ವಾಸಿಯಾದವನಿಗೆ ಅನುಭವವನ್ನು ಕೊಡುತ್ತದೆ, ಪ್ರಗತಿಯನ್ನು ಕೊಡುತ್ತದೆ. ಸಂತರ ಜೀವನ ಚರಿತ್ರೆಯನ್ನು ನಾವು ತಿರುವಿ ಹಾಕುವುದಾದರೆ ಪ್ರತಿಯೊಬ್ಬ ಸಂತನು ಸಹ ಪಾಪಿಗಳೇ. ವ್ಯಭಿಚಾರ ಮಾಡಿದವರಿದ್ದಾರೆ, ಸುಳ್ಳಾಡಿದವರಿದ್ದಾರೆ, ಮೋಸ ಮಾಡಿದವರಿದ್ದಾರೆ. ದೇವರ ಮುಂದೆ ಅವರು ಎಂತೆಂಥ ಪಾಪಗಳನ್ನು, ತಪ್ಪುಗಳನ್ನು ಮಾಡಿರಬಹುದು ನಮಗೆ ಗೊತ್ತಿಲ್ಲ. ಆದರೆ ಎಲ್ಲಾ ಸಂತರು ಸಹ ಪಾಪಿಗಳೇ. ಆದರೆ ಇಂದು ಅವರ ಬದುಕು ಸಂತರ ಬದುಕಾಗಬೇಕಾದರೆ ಅವರ ಜೀವಿತದಲ್ಲಿ ಅವರಿಗಾದ ಅನುಭವ, ಆ ಅನುಭವವೇ ಪ್ರಗತಿಯಾಗಿ ಇಂದು ಧರ್ಮಸಭೆಯಲ್ಲಿ ಸಂತರೆಂಬ ಒಂದು ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಈ ಸಂತರನ್ನ ನಾವು ನೋಡಿ ಪ್ರಾರ್ಥಿಸುತ್ತೇವೆ, ಆದರೆ ನಿಜವಾಗಿಯೂ ಸಂತರು ಎಂಬುದಾಗಿ ಧರ್ಮಸಭೆ ಯಾಕೆ ವ್ಯಕ್ತಿಗಳನ್ನ ನಮ್ಮ ಮುಂದೆ ಪ್ರತಿಷ್ಠಾಪಿಸುತ್ತದೆ? ಸಂತರೆಂದು ಧರ್ಮಸಭೆ ಯಾವುದಕ್ಕಾಗಿ ವ್ಯಕ್ತಿಗಳನ್ನ ಪ್ರತಿಷ್ಠಾಪಿಸುತ್ತದೆ ಅಂದರೆ ಆ ವ್ಯಕ್ತಿಗಳನ್ನ ಯಾಕೆ ಅನೌನ್ಸ್ ಮಾಡುತ್ತದೆ? ಇದು ಯಾರಿಗೂ ಗೊತ್ತಿಲ್ಲ. ತುಂಬ ಜನರಿಗೆ ಚಿಂತೆ ಒಂದೇ, ನಾನು ಈ ಸಂತರ ಬಳಿ ಹೋದರೆ ನನಗೆ ಬೇಕಾದದ್ದು ಸಿಗುತ್ತದೆ, ಈ ಸಂತರ ಬಳಿ ಹೋಗಿ ಪ್ರಾರ್ಥಿಸಿದರೆ ನನಗೆ ಮನೆ ಸಿಗುತ್ತದೆ, ಕೆಲಸ ಸಿಗುತ್ತದೆ, ಅಥವಾ ಕಳೆದು ಹೋದದ್ದು ಸಿಗುತ್ತದೆ, ಮದುವೆ ಆಗುತ್ತದೆ, ಮಕ್ಕಳಾಗುತ್ತದೆ, ಮನೆ ಕಟ್ಟುತ್ತೇನೆ, ನನ್ನ ಸಮಸ್ಯೆಗಳು ಹೋಗುತ್ತದೆ, ಗಂಡ ಸರಿಯಾಗುತ್ತಾನೆ, ಹೆಂಡತಿ ಪ್ರಿಯರೇ, ಈ ಚಿಂತೆಗಳು ಮಾತ್ರವೇ ಪ್ರತಿಯೊಬ್ಬರ ಜೀವಿತದಲ್ಲಿ 98% ಇರುವಂತಹ ಚಿಂತನೆ. ನಾನು ಈ ಸಂತರುಗಳ ಬಳಿ ಹೋಗುವಾಗ ನನಗೆ ಇದು ಸಿಗುತ್ತೆ. ನೋಡಿ, ಈಗ ಬರ್ನಜ್ಞಾನಂ ಸಂತ ಅಲ್ಫೋನ್ಸಮ್ಮನ ಹತ್ರ ಹೋದ್ರೆ ಅಲ್ಲಿ ಬೇಕಾದಷ್ಟು ಜನ ಕುತ್ಕೊಂಡಿರ್ತಾರೆ, ಸಾವಿರಾರು ಜನ ಕುತ್ಕೊಂಡಿರ್ತಾರೆ. ನಾನು ಅವರ ಸಂತರಾಗಲಿಕ್ಕೆ ಮುಂಚಿತವಾಗಿ ಹೋಗಿದ್ದಷ್ಟೇ. ಸಂತ ಅಂತೋನಿಯವರ ಪುಣ್ಯಕ್ಷೇತ್ರಗಳಿಗೆ ನೀವು ಹೋಗುವುದಾದರೆ ಅಲ್ಲಿಯೂ ನಾವು ನೋಡುತ್ತೇವೆ, ನೂರಾರು ಜನ, ಸಾವಿರಾರು ಜನ ಇರುವುದನ್ನು ನಾವು ನೋಡುತ್ತೇವೆ. ತೆರೇಸಮ್ಮನ ಸಂತರ ದೇವಾಲಯಕ್ಕೆ ಹೋದರೆ ಅಲ್ಲಿ ನಾವು ನೋಡುತ್ತೇವೆ. ಸಂತ ಜೋಸೆಫರ ದೇವಾಲಯಗಳಿಗೆ ಹೋದರೆ ಅಲ್ಲಿ ಸಹ ನಾವು ನೋಡುತ್ತೇವೆ.
ಮಾತೆ ಮರಿಯಮ್ಮನವರ ಬೆಸಿಲಿಕಾಗೆ ಹೋದ್ರೆ ಅಲ್ಲಿ ಸಹ ಸಾವಿರಾರು ಜನರನ್ನು ನಾವು ನೋಡುತ್ತೇವೆ. ಎಲ್ಲಿ ಸಂತರ ಆಲಯಗಳಿದೋ ಅಲ್ಲೆಲ್ಲ ಜನ ಸಾವಿರಾರು ಜನ ತುಂಬಿರುವುದನ್ನು ನಾವು ನೋಡುತ್ತೇವೆ. ಅನೇಕ ಊರುಗಳಲ್ಲಿ, ಅನೇಕ ದೇಶಗಳಲ್ಲಿ, ಫತಿಮಾ ದೇಶ ಆಗ್ಬೋದು, ಇಟಲಿ ಆಗ್ಬೋದು, ಫ್ರಾನ್ಸ್ ಆಗ್ಬೋದು, ಜೆರುಸಲೇಮ್ ಆಗ್ಬೋದು, ಇಸ್ರಾಯೇಲ್ ಜೆರುಸಲೇಮಿನ ಆಲಯವಾಗಬಹುದು, ಅಲ್ಲಿನ ಪುಣ್ಯ ಭೂಮಿಗಳಾಗಬಹುದು, ಎಲ್ಲಿ ನೋಡಿದರೂ ಜನರು ಕಿಕ್ಕಿರಿದು ಹೋಗುವುದನ್ನ, ಕಿಕ್ಕಿರಿದು ಇದ್ದು ಪ್ರಾರ್ಥಿಸುವುದನ್ನ ನಾವು ನೋಡುತ್ತೇವೆ. ಸಂತರನ್ನ ಹುಡುಕಿ ಹೋಗುವಂಥದ್ದು ಇಲ್ಲಿ ಸರಿಯಾಗಿ ನಾವು ಚಿಂತಿಸಬೇಕು. ಸರಿಯಾಗಿ ನೀವು ಚಿಂತಿಸಬೇಕು ನನ್ನ ಸಹೋದರನೇ, ಸಹೋದರಿಯೇ. ಚಿಂತಿಸುವಾಗ ಸರಿಯಾದ ಸದುತ್ತರ ನಮಗೆ ಸಿಗುತ್ತದೆ. ಇಲ್ಲಿ ನಾನು ನಿಮ್ಮ ಮುಂದೆ ಹೇಳುವಂಥದ್ದು ಯಾವುದೇ ವಿಧವಾದಂಥ ವಿಶ್ವಾಸದ ಒಳಕನ್ನು ಉಂಟು ಮಾಡುವುದಕ್ಕಲ್ಲ, ಸತ್ಯವನ್ನ ಅರಿತುಕೊಳ್ಳುವುದಕ್ಕಾಗಿ ಪವಿತ್ರಾತ್ಮರು ನನ್ನ ಮುಖೇನವಾಗಿ ನಿಮ್ಮೊಂದಿಗೆ ಮಾತನಾಡುತ್ತಾ ಇದ್ದಾರೆ. ಹೀಗೆ ಸಂತರುಗಳ ಬಳಿ ಹೋಗಿ ಪ್ರಾರ್ಥಿಸುವುದು ನಮ್ಮ ಅವಶ್ಯಕತೆಗಳಿಗೆ 98%, 98% ನೀವು ಸಹ ಇರ್ಬೋದು, ಹೌದಲ್ಲ? ನೋಡಿ, ಯೋಚನೆ ಮಾಡಿ. ಡಯಾನಾ, ಲೂಯಿಸ್ ನೀವು ಸಹ ಇರ್ಬೋದು ಅಲ್ಲ? ವಿಷ್ಣು ಪ್ರಸಾದ್ ಯೋಚನೆ ಮಾಡಿ ನೋಡಿ. ಹೆಲೆನ್ ಯೋಚನೆ ಮಾಡಿ ನೋಡಿ. ಹಡ್ಸನ್ ಯೋಚನೆ ಮಾಡಿ ನೋಡಿ. ನಿಮ್ಮ ಕಣ್ಣು ಮುಂದೆ ನೋಡ್ತಾ ಇದ್ದೀರಲ್ಲ. ಜುಲಿಯಾನ ಯೋಚನೆ ಮಾಡಿ ನೋಡಿ. ಪ್ರಿಯರೇ, ನಾವು ಕೆಲವು ವಿಷಯಗಳನ್ನ ಆಳವಾಗಿ ಚಿಂತಿಸಬೇಕು. ಧರ್ಮಸಭೆ ನಮ್ಮ ಮುಂದೆ ಕೊಡುವಂತ ಸಂತರುಗಳನ್ನ ಯಾವುದಕ್ಕಾಗಿ ನಮ್ಮ ಮುಂದೆ ಇಟ್ಟಿದೆ ಎಂಬುದಾದರೆ, ನಾನು ನೀವು ಆ ಸಂತರಂತೆ ನಮ್ಮ ಜೀವಿತವನ್ನು ಪರಿವರ್ತಿಸಿಕೊಂಡು, ಆ ಸಂತರಂತೆ ಪಾಪದ ಜೀವಿತವನ್ನು ತೊರೆದು, ಆ ಸಂತರಂತೆ ಅವರ ಜೀವಿತದಲ್ಲಿ ಅನುಭವಿಸಿದಂತ ಅನುಭವಗಳ ನಿಮಿತ್ತವಾಗಿ ನಾವು ಸಹ ನಮ್ಮ ಜೀವಿತದಲ್ಲಿ ನಡೆಯುವಂತ ಅನುಭವಗಳನ್ನ ಅನುಭವಿಸುವಾಗ ಸೋತು ಹೋಗದೆ, ಕುಗ್ಗಿ ಹೋಗದೆ, ನಿತ್ರಾಣರಾಗಿ ಹೋಗದೆ, ಮರಣಕ್ಕೆ ಹೋಗದೆ, ದೇವರನ್ನ ತೊರೆಯದೆ, ನಾವು ಸಹ ಆ ಸಂತರಂತೆ ದೇವರನ್ನ ಅರಿತುಕೊಂಡು ಜೀವಿಸಬೇಕೆಂಬುದಕ್ಕಾಗಿ ಮಾತ್ರವೇ ಧರ್ಮಸಭೆ ಸಂತರನ್ನು ನಮ್ಮ ಮುಂದೆ ಇಟ್ಟಿದೆ. ನೀವು ಹೋಗಿ ಅವರ ಹತ್ರ ಹೋಗಿ ಅದನ್ನ ಕೇಳಿ ಇದನ್ನ ಕೇಳಿ ಎಂಬುದಕ್ಕಾಗಿ ಅಲ್ಲ. ಇದು ಸತ್ಯಾಂಶ. ಹೇಳ್ತೇವೆ ಸಂತರ ಪ್ರಾರ್ಥನೆ, ನಮಗಾಗಿ ಪ್ರಾರ್ಥಿಸಿರಿ ಅಂತ ಹೇಳ್ತೇವೆ, ತಪ್ಪಲ್ಲ. ನಾಳೆ ನೀವು ಸತ್ರ ನಿಮ್ಮ ಹತ್ರ ನಾನು ಹೇಳ್ಬೋದು ನನಗಾಗಿ ಪ್ರಾರ್ಥಿಸಿ ಅಂತ. ಹೌದು, ಸಂತರು ಸತ್ತವನ್ನೆಲ್ಲ, ಧರ್ಮಸಭೆ ಸತ್ತವನ್ನೆಲ್ಲ ಸಂತರಾಗಿ ಮಾಡುವುದಿಲ್ಲ. ಆದರೆ ಪ್ರಭು ಯೇಸುವಿನ ನಾಮದಲ್ಲಿ ನೀವು ಸತ್ತವನೆಲ್ಲರೂ ಯೇಸುವಿಗೆ ಕೊನೆಯ ದಿನಗಳಲ್ಲಿ ಪ್ರಕಟಣೆ ಗ್ರಂಥ ಹೇಳ್ತದೆ, ನಿನ್ನ ಸತ್ತ ಬಳಿಕ ಪ್ರಭು ಯೇಸುವಿಗೆ ಯಾಜಕನಾಗಿರುವೆ ಎಂಬುದಾಗಿ. ಹಾಲೆಲೂಯ, 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 ಹಾಲೆಲೂಯ. ಸತ್ತು ಹೋದ ಸಂತರ ಬಳಿ ನಮಗಾಗಿ ಪ್ರಾರ್ಥಿಸಿ ಎಂದು ಹೇಳ್ತಾ ಇರ್ಬೋದು ಇವತ್ತು. ಆದರೆ ಧರ್ಮಸಭೆ ನೀ ಸತ್ತರೆ ಸಂತ ಎಂದು ಹೇಳುವುದಿಲ್ಲ, ಸತ್ತವರೆಲ್ಲರನ್ನು ನೀನು ಸಂತರಿ ಎಂದು ಹೇಳುವುದಿಲ್ಲ. ಆದರೆ ನೀ ಪ್ರಾಮಾಣಿಕನಾಗಿ ನಿನ್ನ ಅನುಭವ ಜೀವಿತದಲ್ಲಿ, ಪರಿವರ್ತನೆಯ ಜೀವಿತದಲ್ಲಿ, ನಿನ್ನ ಪಾಪದ ಅರಿವಿನ ಜೀವಿತದಲ್ಲಿ ನೀನು ಮರಣ ಹೊಂದುವಾಗ ನೀನು ಸ್ವರ್ಗ ರಾಜ್ಯದಲ್ಲಿ ಪ್ರಭು ಯೇಸುವಿಗೆ ಯಾಚಕನಾಗಿ ನೀನು ನಿಲ್ಲುವೆ. ಪ್ರೈಸರೋ, ಹಾಗಾದ್ರೆ ನೀನು ಸಂತನಾಗುವುದು ಶ್ರೇಷ್ಠವೋ, ಯೇಸುವಿಗೆ ಯಾಜಕನಾಗಿ ನಿಲ್ಲುವುದು ಇಷ್ಟವೋ? ಯಾವುದು ಹಿರಿದು? ಯೋಚಿಸು ನನ್ನ ಸಹೋದರ, ಸಹೋದರಿ. ನಾವು ಪ್ರತಿಯೊಬ್ಬರು ದೇವರಿಂದ ಆಯ್ಕೆಯಾದವರು. ನಾವು ಬರೀ ಅತ್ತಿತ್ತ ಓಡಿ ಸಂತರುಗಳ ಬಳಿ, ಅವರ ಬಳಿ, ಇವರ ಬಳಿ ಹೋಗಿ ನಮಗೆ ಅದು ಕೊಡು, ಮಗು ಕೊಡು, ನನಗೆ ಕೆಲಸ ಕೊಡು, ಮನೆ ಕೊಡು, ಕಳೆದು ಹೋದದ್ದು ಕೊಡು, ಇದನ್ನ ಪ್ರಾರ್ಥಿಸುವುದಕ್ಕಾಗಿ ಅಲ್ಲ ನೀನು ನಾನು ವಿಶ್ವಾಸಿಯಾಗಿರುವುದು. ಅವರಂತೆ ನಾನಾಗಿ ನನ್ನಂತೆ ಪರರಾಗಲು, ನನ್ನ ಜೀವಿತದಂತೆ, ನನ್ನ ನಡೆಯಂತೆ, ನನ್ನ ನುಡಿಯಂತೆ, ನನ್ನ ವಿಶ್ವಾಸದಂತೆ ಮತ್ತೊಬ್ಬರು ನನ್ನನ್ನು ನೋಡುವಾಗ ನಾನು ಸಹ ಇವರಂತಾಗಬೇಕು ಎಂಬ ಮನವರಿಕೆಯನ್ನು ಉದಯಗೊಳಿಸಬೇಕು ನಾನು ಮತ್ತು ನೀವು. ಇದುವೇ ವಿಶ್ವಾಸ, ಬಂಡೆಯ ಮೇಲೆ ಕಟ್ಟಿದಂತ ವಿಶ್ವಾಸ. ಯಾಜಕರಿದ್ದಾರೆ, ಬಲಿಪೂಜೆ ಕೊಡ್ತಾರೆ ಪ್ರತಿದಿನ. ನೀನು ಎಣಿಸಬಹುದು ನಾನು ಸಹ ಬಲಿಪೂಜೆ ಕೊಟ್ಟರೆ ಸಾಕಾಗ್ತಾ ಇದೆ. ಆಗೋದಿಲ್ವಾ? ಖಂಡಿತ ಸಾಧ್ಯವಿಲ್ಲ.
ಒಬ್ಬ ಯಾಜಕನು ಬಲಿ ಪೂಜೆಯನ್ನು ಕೊಟ್ಟರು ಸಹ ಆ ಯಾಜಕನು ಸಹ ಯೋಗ್ಯವಾದ ಬಾಳ್ವೆಯನ್ನು ನಡೆಸಿದರೆ ಮಾತ್ರವೇ ಆ ಯಾಜಕನ ಕರಗಳಲ್ಲಿ ಆ ರೊಟ್ಟಿಯು ಯೇಸುವಿನ ಶರೀರವಾಗಿಯೂ ಅದರ ರಕ್ತವು ಆ ಪಾನವು ಯೇಸುವಿನ ರಕ್ತವಾಗಿ ಮಾರ್ಪಾಡಾಗಲು ಸಾಧ್ಯ ಇಲ್ಲ ಅಂದ್ರೆ ಇಲ್ಲ. ಇದು ಸತ್ಯ. ಯಾವ ಯಾಜಕರನ್ನ ಕೇಳಿ, ಅನುಭವ. ಒಂದು ವ್ಯಕ್ತಿಯನ್ನ ಅವಲಂಬಿಸಿಕೊಳ್ಳುವುದಲ್ಲ, ನಾನು ಯಾರನ್ನ ಅವಲಂಬಿಸಿಕೊಳ್ಳಬೇಕು ಅವರನ್ನ ನಾನು ಅವಲಂಬಿಸಿಕೊಳ್ಳಬೇಕು. ಅದಕ್ಕೆ ಪ್ರಭು ಯೇಸು ಹೇಳ್ತಾರೆ, ಸಂತ ಯೋಹಾನರು 1 ಯೋಹಾನನಿಗೆ ಬರೆದ ಪತ್ರದಲ್ಲಿ ಸ್ಪಷ್ಟವಾಗಿ ಚಿಕ್ಕದಾಗಿ ಚೊಕ್ಕವಾಗಿ ಹೇಳುತ್ತಾ ಇದ್ದಾರೆ, ಯೇಸುವೆ ಕ್ರಿಸ್ತ ಎಂದು ವಿಶ್ವಾಸಿಸುವ ಪ್ರತಿಯೊಬ್ಬನು ದೇವರ ಮಗು. ಯೇಸುವೆ ಕ್ರಿಸ್ತ, ಯೇಸುವೆ ರಕ್ಷಕ, ಯೇಸುವೆ ಇಮ್ಯಾನುವೆಲ್, ಯೇಸುವೆ ಕ್ರಿಸ್ತ. ನನಗಾಗಿ ಜನಿಸಿ ಬಂದವ, ನನ್ನ ಪಾಪಗಳನ್ನು ಹೊತ್ತುಕೊಳ್ಳಲು ಬಂದವ, ನನ್ನ ಶಾಪವನ್ನು ನಿವಾರಿಸಲು ಬಂದವ, ನನಗೆ ಬಿಡುಗಡೆಯನ್ನು ಕೊಡಲು ಬಂದವ, ನನ್ನನ್ನು ಸ್ವರ್ಗ ರಾಜ್ಯಕ್ಕೆ ಕರೆದುಕೊಂಡು ಹೋಗಲು ಬಂದವ ಕ್ರಿಸ್ತ. ಅದರಿಂದ ಯೇಸುವೆ ಕ್ರಿಸ್ತ ಎಂದು ವಿಶ್ವಾಸಿಸುವ ಪ್ರತಿಯೊಬ್ಬನು ಯಾರಾಗಿರ್ತಾನೆ? ದೇವರ ಮಗನಾಗಿರ್ತಾನಂತೆ. ಇದಕ್ಕೆ ಕೆಳಗೆ ಬರುವಂತಹ ವಾಕ್ಯ ಅತಿ ಶ್ರೇಷ್ಠ. ಬರೀ ಯೇಸುವೆ 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 ಅಂತ ಹೇಳ್ತಾ ಇರ್ತೀನಿ. ನಾನು ಸಹ ಮಲಗುವಾಗ ಕುತ್ಕೊಳ್ಳುವಾಗ ಯೇಸುವೆ ಯೇಸುವೆ ಅಂತ ಹೇಳ್ತಾ ಇರ್ತೀನಿ ರಾತ್ರಿ ಎಲ್ಲ. ಆದ್ರೆ ಬರೀ ನಾನು ಯೇಸುವೆ ಯೇಸುವೆ ಅರ್ಗಂಜೀಸು ಪ್ರೈಸಲು ಹಾಲೆಲೂಯಾ ಎಂದು ಹೇಳಿ ನಾನು ಬರೀ ಸ್ತುತಿಸ್ತಾ ಕುತ್ಕೊಂಡು ನನ್ನ ಜೀವನವನ್ನ ಬದಲಾಯಿಸಿಕೊಳ್ಳದೆ, ನನ್ನ ನಡೆಯನ್ನ ಬದಲಾಯಿಸಿಕೊಳ್ಳದೆ, ನನ್ನ ನುಡಿಯನ್ನ ಬದಲಾಯಿಸಿಕೊಳ್ಳದೆ, ನನ್ನ ಚಿಂತನೆಯನ್ನ ಬದಲಾಯಿಸಿಕೊಳ್ಳದೆ, ನನ್ನಲ್ಲಿರುವಂತಹ ಕೆಟ್ಟದನ್ನ ಬದಲಾಯಿಸಿಕೊಳ್ಳದೆ, ಸ್ವಾರ್ಥವನ್ನ ಬದಲಾಯಿಸಿಕೊಳ್ಳದೆ, ನಾನು ಯೇಸುವೆ ಯೇಸುವೆ ಎಂದ 1,00,000 ಸಾರಿ ದಿನಕ್ಕೆ ಹೇಳಿದರೂ ಸಹ ಅದು ಕೇವಲ ಶಬ್ದವಷ್ಟೇ. ದಟ್ ಈಸ್ ಓನ್ಲಿ ವಾಯ್ಸ್, ದಟ್ಸ್ ಆಲ್. ಅದು ಕೇವಲ ಒಂದು ಶಬ್ದವಾಗಿರುತ್ತದೆ ಅಷ್ಟೇ. ದಿನಕ್ಕೆ 1,00,000 ಸಾರಿ ನೀನು ಯೇಸುವೆ ಎಂದು ಕರೆದರೂ ಸಹ, ನಾನು 1,00,000 ಸಾರಿ ಯೇಸುವನ್ನು ಕರೆದು ಸ್ತುತಿಸಿ ಆರಾಧಿಸುತ್ತೇನೆ, ಸ್ವಾಮಿ ನಾನು ನಿಮ್ಮನ್ನು ಆರಾಧಿಸುತ್ತೇನೆ, ಸ್ತುತಿಸ್ತೇನೆ, ಮಹಿಮೆ ಪಡಿಸುತ್ತೇನೆ ಎಂದು ಹೇಳಿ ತಂಡವಾಗಿ ಕುಳಿತು ತಂಡದಲ್ಲಿ ಪ್ರಾರ್ಥಿಸಿ, ಸಮೂಹವಾಗಿ ಕುಳಿತು ಸಮೂಹವಾಗಿ ಪ್ರಾರ್ಥಿಸಿ, ವಾಟ್ಸ್ಆಪ್ ನ ಮೂಲಕವಾಗಿ ಪ್ರಾರ್ಥಿಸಿ, ಯೂಟ್ಯೂಬ್ ನ ಮೂಲಕವಾಗಿ ಪ್ರಾರ್ಥಿಸಿ, ಫೇಸ್ಬುಕ್ ನ ಮುಖಾಂತರವಾಗಿ ಪ್ರಾರ್ಥಿಸಿ, ಆನ್ಲೈನ್ ಫೋನ್ ನ ಮುಖಾಂತರವಾಗಿ ಪ್ರಾರ್ಥಿಸಿ, ದೇವಾಲಯದಲ್ಲಿ ಕುತ್ಕೊಂಡು ಪ್ರಾರ್ಥಿಸಿ, ಧ್ಯಾನ ಮಂದಿರದಲ್ಲಿ ಹೋಗಿ ಕುತ್ಕೊಂಡು ಪ್ರಾರ್ಥಿಸಿ ನನ್ನ ಜೀವನದ ಅನುಭವಗಳಲ್ಲಿ ನಾನು ಬದಲಾವಣೆಯನ್ನು ಕಂಡುಕೊಳ್ಳದೆ ಹೋದರೆ ಅದೆಲ್ಲವೂ ಶಬ್ದವೇ ಆಗಿದೆ. ಅದೆಲ್ಲವೂ ಶಬ್ದವೇ ಆಗಿರುತ್ತದೆ. ಇಲ್ಲಿ ಯಾವಂದ್ರೆ ಹೇಳ್ತಾ ಇದ್ದಾರೆ, ಯೇಸುವೆ ಕ್ರಿಸ್ತ ಎಂದು ವಿಶ್ವಾಸಿಸುವವನು ದೇವರ ಮಗನು. ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ವಿಶ್ವಾಸಿಸುವವನು ಬರೀ ಪದಗಳನ್ನು ಹೇಳುವವನಲ್ಲ, ಬರೀ ಶಬ್ದಗಳನ್ನು ಹೇಳುವವನಲ್ಲ, ಬರೀ ನಾನು ಆರಾಧಿಸ್ತೇನೆ, ಸ್ತುತಿಸ್ತೇನೆ, ಮಹಿಮೆ ಪಡಿಸುತ್ತೇನೆ ಎಂದು ಹೇಳುವವನಲ್ಲ. ಯೇಸುವೆ ಕ್ರಿಸ್ತ ಎಂದು ವಿಶ್ವಾಸಿಸುವವನು ಅಂದರೆ ಕ್ರಿಸ್ತನಂತೆ ಬಾಳಲು ಯತ್ನಿಸುವವನು, ಕ್ರಿಸ್ತನಂತೆ ಬಾಳುವವನು ಮಾತ್ರವೇ ದೇವರ ಮಗನು. ಹಾಲೆಲೂಯಾ, 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 ಹಾಲೆಲೂಯಾ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಅದಕ್ಕೆ ಹೇಳೋದು, ವಾಕ್ಯವನ್ನ ತುಂಬಾ ಆಳವಾಗಿ ನಾವು ಚಿಂತಿಸಬೇಕು. ನಮ್ಮ ಜೀವನವನ್ನ ನಾವು ತುಂಬಾ ಅಂತ ಹೇಳ್ತಾರೆ ಎಚ್ಚರಿಕೆ ವಹಿಸಬೇಕು. ಒಬ್ಬ ಕ್ರೈಸ್ತ ಎಂದು ಹೇಳಿದ ತಕ್ಷಣ, ವಿಶ್ವಾಸಿ ಎಂದು ಹೇಳಿದ ತಕ್ಷಣ, ಪ್ರಾರ್ಥನೆ ಮಾಡುವವರು ಎಂದು ಹೇಳಿದ ತಕ್ಷಣ, ಒಂದು ಬ್ರದರ್ ಎಂದು ಹೇಳಿದ ತಕ್ಷಣ, ಯಾಜಕ ಎಂದು ಹೇಳಿದ ತಕ್ಷಣ, ಅಥವಾ ಕನ್ಯಾಸ್ತ್ರೀ ಎಂದು ಹೇಳಿದ ತಕ್ಷಣ ಅವನು ವಿಶ್ವಾಸಿ ಅಲ್ಲ. ಅವನ ಜೀವನ ನಡೆನುಡಿಗಳ ಬದಲಾವಣೆಗಳ ಮೂಲಕವಾಗಿ ಮಾತ್ರವೇ ಅವನನ್ನು ವಿಶ್ವಾಸಿ ಎಂದು ಮುದ್ರೆ ಹಾಕುವುದು. ಯಾರು ಗೊತ್ತುಂಟಾ? ಮನುಷ್ಯನು ಹೇಳುವ ಮಾತುಗಳೆಲ್ಲ ವಿಶ್ವಾಸಿ ಎಂದು ಮುದ್ರೆ ಹಾಕುವಂಥದ್ದು. ಇನ್ನು ಮನುಷ್ಯ ನೀನು ವಿಶ್ವಾಸಿ ಎಂದು ಹೇಳಲು ಯಾರಿಗೂ ಸಾಧ್ಯವಿಲ್ಲ. ದೇವರ ಆತ್ಮದಿಂದ ನೀನು ವಿಶ್ವಾಸಿ ಎಂದು ಮುದ್ರೆ ಒತ್ತಲ್ಪಟ್ಟುವಾಗ ಮಾತ್ರವೇ ನಿಸ್ವರ್ಗ ರಾಜ್ಯದಲ್ಲಿ ಪ್ರಭು ಯೇಸುವಿಗೆ ಯಾಜಕನಾಗಲು ಸಾಧ್ಯ. ಪ್ರಿಯ ಸಹೋದರನೇ, ಸಹೋದರಿಯೇ, ತಂದೆಯನ್ನು ಪ್ರೀತಿಸುವವನು ಆತನ ಮಗನನ್ನು ಸಹ ಪ್ರೀತಿಸುತ್ತಾನೆ ಎಂಬುದಾಗಿ ಯೋಹಾನರು ಹೇಳ್ತಾ ಇದ್ದಾರೆ. ಯಾರು ತಂದೆನ ಪ್ರೀತಿಸ್ತಾನೆ ಅವನು ಅವನ ಮಗನನ್ನು ಸಹ ಪ್ರೀತಿಸ್ತಾನಂತೆ. ಎಸ್, ಹೌದಲ್ಲ? ಕರೆಕ್ಟ್.
ಪ್ರೀತಿಸ್ತಾನೆ. ಆದರೆ ಇಲ್ಲಿ ನಾವು ಸವಿಸ್ತಾರವಾಗಿ ಆಳವಾಗಿ ಚಿಂತಿಸಬೇಕಾಗಿರತಕ್ಕಂತಹ ವಾಕ್ಯವೇನೆಂಬುದಾದರೆ, 1 ಯೋಹಾನನಿಗೆ ಬರೆದ ಪತ್ರದಲ್ಲಿ 5ನೇ ಅಧ್ಯಾಯದಲ್ಲಿ ನಾವು 1-5 ವಾಕ್ಯಗಳನ್ನು ನಾವು ಧ್ಯಾನಿಸಿ ಬರುವಾಗ ಪ್ರಾರಂಭದ 1-2 ವಾಕ್ಯಗಳಲ್ಲಿ ನಾವು ನೋಡುತ್ತೇವೆ, ದೇವರನ್ನು ಪ್ರೀತಿಸಿ. ನಂಬರ್ 1, ದೇವರನ್ನು ಪ್ರೀತಿಸಿ ಅವರ ಆಜ್ಞೆಗಳನ್ನು ಪಾಲಿಸುವುದರಿಂದ ನಾವು ದೇವರ ಮಕ್ಕಳನ್ನು ಪ್ರೀತಿಸುತ್ತೇವೆಂಬುದು ನಿಶ್ಚಯ ಆಗುತ್ತದೆ. ಹಾಲೆಲೂಯ, ಆಮೆನ್, ಆಮೆನ್, ಆಮೆನ್. ಅರ್ಥ ಆಯ್ತಾ? ಇಲ್ಲಿ ಇದುವೇ ಸತ್ಯಾಂಶ. ಇನ್ನು ಕೆಲವರಿಗೆ ಒಳಗಡೆ ಹೋಗ್ಲಿಲ್ಲ. ಇನ್ನೊಂದು ಸರಿ ಹೇಳ್ತೀನಿ ವಾಕ್ಯ. ದೇವರನ್ನು ಪ್ರೀತಿಸಿ ಅವರ ಆಜ್ಞೆಗಳನ್ನು ಪಾಲಿಸುವುದರಿಂದ ನಾವು ದೇವರ ಮಕ್ಕಳನ್ನು ಪ್ರೀತಿಸುತ್ತೇವೆಂಬುದು ನಿಶ್ಚಯವಾಗುತ್ತದೆ. ಅರ್ಥ ಆಯ್ತಾ? ದೇವರ ಆಜ್ಞೆಗಳನ್ನು ಪಾಲಿಸಬೇಕು. ಬರೀ ದೇವರನ್ನ ಪ್ರೀತಿಸ್ತೇನೆ, ದೇವರನ್ನ ಆರಾಧಿಸ್ತೇನೆ, ಯೇಸುವೇ ನಾನು ನಿಮ್ಮನ್ನು ಆರಾಧಿಸ್ತೇನೆ, ಸ್ತುತಿಸ್ತೇನೆ, ಮಹಿಮೆ ಪಡಿಸುತ್ತೇನೆ ಎಂಬುದಾಗಿ ಎಷ್ಟು ಬೊಬ್ಬೆ ಹಾಕಿದ್ರೆ ಅಲ್ಲ. ಹೋಗಿ ಟೆಬರ್ನಾಕಲ್ ಮುಂದೆ ಅಡ್ಡ ಬಿದ್ದು ಪ್ರಾರ್ಥಿಸಿದ್ರು ಇಲ್ಲ. ನಾನಾತನ ಆಜ್ಞೆಗಳನ್ನು ಪಾಲಿಸಬೇಕು. ನಾವು ದೇವರ ಆಜ್ಞೆಗಳನ್ನು ಪಾಲಿಸಬೇಕು. ಅದನ್ನ ಬಿಟ್ಟು ಹೋಗಿ ನಾನು ದಿನಾ ದೇವಾಲಯಕ್ಕೆ ಹೋಗ್ತೇನೆ, 3 ಗಂಟೆ ಪ್ರಾರ್ಥನೆ ಮಾಡ್ತೇನೆ, ದೇವಾಲಯದಲ್ಲಿ ಅಡೋರೇಷನ್ ಚಾಪಲ್ಗೆ ಹೋಗ್ತೇನೆ, ವರ್ಷದಲ್ಲಿ ಅಥವಾ 6 ತಿಂಗಳಲ್ಲಿ ನಾನು ಡಿವೈನ್ಗೆ ಹೋಗ್ತೇನೆ, ಧ್ಯಾನಗಳಿಗೆ ಹೋಗ್ತೇನೆ, ನನ್ನ ಪ್ರಾರ್ಥನಾ ತಂಡದಲ್ಲಿ ಇದ್ದೇನೆ, ನಾನು ಪ್ರಾರ್ಥನಾ ತಂಡ ರಚಿಸಿಕೊಂಡಿದ್ದೇನೆ, ಇವೆಲ್ಲವೂ ಏನೂ ಇಲ್ಲ. ದೇವರ ಆಜ್ಞೆಗಳನ್ನ ಪಾಲಿಸುವುದರ ಮೂಲಕವಾಗಿ, ದೇವರ ಆಜ್ಞೆಯನ್ನು ಪಾಲಿಸಿ ಇವುಗಳೆಲ್ಲವನ್ನ ನಾನು ಮಾಡಿದರೆ ನಿಜವಾಗಿಯೂ ನಾನು ಮತ್ತು ನೀವು ದೇವರ ಮಗನು ಮಗಳು. ಅವರ ಆಜ್ಞೆಯನ್ನು ಪಾಲಿಸಬೇಕು. ಅವರ ಆಜ್ಞೆಯನ್ನು ಪಾಲಿಸಬೇಕು. ಆ ಆಜ್ಞೆಯೇ ಪ್ರೀತಿ. ಯೇಸು ಸ್ವಾಮಿ ನಾವು ನೋಡ್ತೇವೆ, ಯೇಸು ಕೊಟ್ಟಂತ ಆಜ್ಞೆ ಪ್ರೀತಿ. ಯಾಕೆ? ಪಾಪ ಅಂತ ಹೇಳಿಲ್ಲ, ಕೋಪ ಅಂತ ಹೇಳಿಲ್ಲ, ವ್ಯಭಿಚಾರ ಅಂತ ಹೇಳಿಲ್ಲ, ಸುಳ್ಳು ಅಂತ ಹೇಳಿಲ್ಲ, ಕಳ್ತನ ಅಂತ ಹೇಳಿಲ್ಲ, ಮೋಸ ಅಂತ ಹೇಳಿಲ್ಲ, ವಂಚನೆ ಅಂತ ಹೇಳಿಲ್ಲ, ಪರವಸ್ತಿಗೆ ಆಸೆಪಡಿಂದ 10 ಕಟ್ಟಳೆಗಳನ್ನ ಯಾಕೆ ಮತ್ತೆ ರಿಮೈಂಡ್ ಮಾಡಲಿಲ್ಲ? 10 ಕಟ್ಟಳೆಗಳಲ್ಲಿ 1 ಕಟ್ಟಳೆ ಸೇರಿಸ್ಕೊಂಬಿಟ್ಟು 11 ಕಟ್ಟಳೆ ಅಂತ ಹೇಳ್ಬೋದಾಗಿತ್ತಲ್ಲ, ಯಾಕೆ ಹೇಳಲಿಲ್ಲ? ಈ 10 ಕಟ್ಟಳೆಗಳನ್ನ ನಾವು ದೂರ ಮಾಡಿ 10 ಕಟ್ಟಳೆಗಳನ್ನ ನಾವು ಅನುಸರಿಸ್ತೇವೆ ಅಂದ್ರೆ, ಪ್ರೀತಿಯನ್ನ ನಮ್ಮಲ್ಲಿ ನಿಜವಾದ ಪ್ರೀತಿ ಇದ್ರೆ ಈ 10 ಕಟ್ಟಳೆಗಳು ಸತ್ತು ಹೋಗ್ತದೆ. ಈ ಪ್ರೀತಿಸ್ಬೇಕಾದ್ರೆ ನಿನಗೆ ಸುಳ್ಳು ಹೇಳಲಿಕ್ಕೆ ಆಗುದಿಲ್ಲ. ನೀನ್ ಪ್ರೀತಿಸ್ಬೇಕಾದ್ರೆ ನಿನಗೆ ಕದೀಲಿಕ್ಕೆ ಆಗುದಿಲ್ಲ. ನೀನ್ ಪ್ರೀತಿಸ್ಬೇಕಾದ್ರೆ ನಿನಗೆ ಕೊಲೆ ಮಾಡ್ಲಿಕ್ಕೆ ಆಗುದಿಲ್ಲ. ನೀನ್ ಪ್ರೀತಿಸ್ಬೇಕಾದ್ರೆ ನಿನಗೆ ವ್ಯಭಿಚಾರ ಮಾಡ್ಲಿಕ್ಕೆ ಆಗುದಿಲ್ಲ. ನೀನ್ ಪ್ರೀತಿಸ್ಬೇಕಾದ್ರೆ ದೇವರ ನಾಮವನ್ನು ವ್ಯರ್ಥವಾಗಿ ಉಚ್ಚರಿಸಲಿಕ್ಕೆ ಆಗುದಿಲ್ಲ. ನೀನ್ ಪ್ರೀತಿಸ್ಬೇಕಾದ್ರೆ ದೇವರ ದಿನವನ್ನು ಪವಿತ್ರವಾಗಿ ಇರಿಸಲಿಕ್ಕೆ ಸಾಧ್ಯವಾಗುವುದಿಲ್ಲ. ನೀನು ಪ್ರೀತಿಸ್ತೇ ಹೋದ್ರೆ, ನಿನ್ನಲ್ಲಿ ಪ್ರೀತಿ ಇಲ್ಲ ಅಂದ್ರೆ ದೇವರನ್ನ ನಿಜವಾದ ದೇವರನ್ನ ಆರಾಧಿಸುವುದಿಲ್ಲ. ನೀನು ಪ್ರೀತಿಸೋದ್ರೆ ನಿನ್ನಲ್ಲಿ ಪ್ರೀತಿ ಇದೆ ಎಂಬುದಾದ್ರೆ ನೀನು ಪರ ವಸ್ತುಗಳಿಗೆ ಆಸೆ ಪಡುವುದಿಲ್ಲ. ಹೌದು, ಪ್ರೀತಿ. ಎಲ್ಲ ಈ 10 ಕಟ್ಟಳೆಗಳು ಪ್ರೀತಿಯಲ್ಲಿ ತುಂಬಿ ಹೋಗಿದೆ. ಯೇಸು ಪ್ರೀತಿ ಎಂಬ 1-2 ಪದದಲ್ಲಿ ಈ 10 ಕಟ್ಟಳೆಗಳನ್ನ ಮುಚ್ಚಿಬಿಟ್ರು. ಈ ಕಟ್ಟಳೆಗಳನ್ನ ಪಾಲಿಸಿ ಪ್ರೀತಿಸುವುದಾದರೆ ಮಾತ್ರವೇ ಪ್ರೀತಿ. ಅರ್ಥ ಆಯ್ತು ಅಂತ ಕಾಣ್ತದೆ ನಿಮಗೆ. ಇವೆಲ್ಲವೂ ತುಂಬಾ ಆಳವಾದ ಸೆಷನ್. ಇದು ನೀವು ಕೇಳಲಿಕ್ಕೆ ಇಲ್ಲ. ಪಕ್ಷ ಕೇಳಿದ್ರು ಕೇಳಬಹುದು, ಗೊತ್ತಿಲ್ಲ. ಯಾಕೆಂದ್ರೆ ನಾವು ತುಂಬಾ ಆಳವಾಗಿ ನಾವು ಈ ಸ್ವರ್ಗೀಯ ಮನಸ್ಸು ಶುಶ್ರೂಷೆಯಲ್ಲಿ, ಈ ಸ್ವರ್ಗೀಯ ಯಾತ್ರೆಯಲ್ಲಿ ನಾವು ಧ್ಯಾನಿಸ್ತೇವೆ. ಇದು ಪವಿತ್ರಾತ್ಮರಿಂದ ಮಾತ್ರವೇ ಸಾಧ್ಯ ನಾವು ಕಲಿತುಕೊಳ್ಳಲು, ತಿಳಿದುಕೊಳ್ಳಲು. ಹಲವಾರು ಸಂದೇಶಗಳನ್ನು ಆಲಿಸ್ತೇವೆ, ಆದರೆ ಹಲವಾರು ಸಂದೇಶಗಳಲ್ಲಿ ನಾವು ಬರೀ ಪ್ರಾರ್ಥಿಸಿ ಹೋಗಿಬಿಡ್ತೇವೆ. ನಮ್ಮ ತಪ್ಪುಗಳನ್ನು ಮರೆತು ಬಿಡುತ್ತೇವೆ, ನಮ್ಮ ಕೊರತೆಗಳನ್ನು ಮರೆತು ಬಿಡುತ್ತೇವೆ. ಆಜ್ಞೆ, ದೇವರ ಆಜ್ಞೆಯನ್ನು ಪಾಲಿಸಬೇಕು. ನೋಡಿ, ಆ ವಾಕ್ಯವ ಮುಗಿಯುವಾಗ ವಾಕ್ಯ ಹೇಳ್ತದೆ, ಪ್ರೀತಿ ಎಂದರೆ ಅವರು ಕೊಟ್ಟ ಆಜ್ಞೆಗಳನ್ನು ಅನುಸರಿಸಿ ನಡೆಯುವುದೇ. ಅವರ ಆಜ್ಞೆಗಳನ್ನು ನಮಗೆ ಹೊರೆಯೇನೂ ಅಲ್ಲ. ಅವರ ಆಜ್ಞೆಗಳು ನಮಗೆ ಹೊರೆಯೇನೂ ಅಲ್ಲ. ಯೇಸು ಸ್ವಾಮಿ ಹೇಳಿದ್ದು ಹೊರೆಯೇನಿಲ್ಲ, ಪ್ರೀತಿಸಿ. ಅದೇನು ಕಷ್ಟನ, ಭಾರನ, ಒಂದು ಸಿಮೆಂಟ್ ಚೀಲನ ಅಥವಾ ಅಕ್ಕಿ ಚೀಲನ, 100 ಮೂಟೆನ, 200 ಮೂಟೆನ, ಪ್ರೀತಿಸಿ.
ಆದರೆ ನಮ್ಮಲ್ಲಿ ಅಸೂಯೆ, ಸ್ವಾರ್ಥ ಬರುವಾಗ ನಾವು ಇನ್ನೊಬ್ಬರ ಹತ್ರ ಹೋಗ್ಲಿಕ್ಕೆ ಮನಸ್ಸು ಮಾಡಿದಾಗ, ನಾನು ಯಾಕೆ ಹೋಗ್ಬೇಕು, ಬೇಕಾದ್ರೆ ಅವನು ಬರಲಿ, ನಾನು ಯಾಕೆ ಹೋಗ್ಬೇಕು, ಬೇಕಾದ್ರೆ ಅವಳು ಬರಲಿ, ನೋಡ್ದಾ ಬಂದ್ಲು, ನೋಡ್ದಾ ಬಂದ, ಗೊತ್ತಿತ್ತು ನನಗೆ ಬರ್ತಾರೆ ಅಂತ, ಅವಾಗಲೂ ಚೆನ್ನಾಗಿ ಗೊತ್ತಿತ್ತು ಇವ್ರು ಬರ್ತಾರೆ ಅಂತ ಹೇಳ್ಬಿಟ್ಟು. ಇಲ್ಲಿ ನಾನು ಅಥವಾ ನೀವು ನಿಮ್ಮನ್ನ ತಗ್ಗಿಸಿಕೊಂಡು ಇನ್ನೊಬ್ಬರ ಬಳಿ ಹೋಗ್ತೇವೆ. ಒಬ್ಬರು ತಮ್ಮನ್ನು ತಗ್ಗಿಸಿಕೊಂಡು ನಮ್ಮ ಬಳಿ ಬರ್ತಾರೆ. ಅಲ್ಲಿ ನಾವು ತೋರಿಸುವುದು ಅಹಂಕಾರ. ಅವನು ದೇವರನ್ನ ಕಂಡುಕೊಂಡು ಅವನು ತನ್ನ ಮಾಡಿದ ತಪ್ಪಿನ ಅರಿವಿನ ನಿಮಿತ್ತವಾಗಿ, ಅಥವಾ ನಾನು ಪ್ರೀತಿಸಬೇಕು, ದೇವರು ಹೇಳಿದ್ದಾರೆ, ನಾನು ಯಾರ ಮೇಲೆ ವೈಷಮ್ಯ ಇಡಬಾರದು, ವೈರಾಗ್ಯ ಇಡಬಾರದು ಎಂಬುದಾಗಿ ದೇವರು ಹೇಳಿದ್ದಾರೆ ಎಂಬುದಾಗಿ ಅವನು ಹುಡುಕಿ ನಿಮ್ಮಲ್ಲಿ ಬರುವಾಗ ಅಥವಾ ನಮ್ಮಲ್ಲಿ ಬರುವಾಗ ಅಲ್ಲಿ ನಾವು ತೋರಿಸುವುದು ಅಹಂಕಾರ, ಅಹಂಭಾವ. ನನಗೆ ಗೊತ್ತು ಚೆನ್ನಾಗಿ, ಒಂದಿನ ಅಲ್ಲ ಒಂದಿನ ಬಂದೇ ಬರ್ತಾನೆ, ನನಗೆ ಚೆನ್ನಾಗಿ ಗೊತ್ತು, ಬರ್ತಾರೆ ಅಂತ ಗೊತ್ತು ನನಗೆ. ನೋಡ್ದಾ ಹೇಗೆ ಬಂದ, ನೋಡ್ದಾ ನನಗೆ ಕ್ಷಮೆ ಯಾಚಿಸ್ತ. ಅಲ್ಲಿ ಪ್ರೀತಿಯ ಮೌಲ್ಯವನ್ನು ಅರಿಯಲಿಲ್ಲ ನಾವು. ಒಬ್ಬನು ತನ್ನನ್ನ ತಗ್ಗಿಸಿಕೊಂಡು ತನ್ನ ಸ್ವಾರ್ಥವನ್ನು ಬಿಟ್ಟು ತಾನು ಸಂಪೂರ್ಣ ಯೇಸು ಸ್ವಾಮಿ ನೆಲದವರೆಗೆ ಬಾಗಿದಂತೆ ಒಬ್ಬ ವ್ಯಕ್ತಿ ನನ್ನ ಮುಂದೆ ಅಥವಾ ನಾನು ಇನ್ನೊಂದು ವ್ಯಕ್ತಿಯ ಮುಂದೆ ಬಾಗಿ ನಾನು ಪ್ರೀತಿಯನ್ನು ತೋರಿಸಿ ಎಲ್ಲವನ್ನ ಮರೆತು ಅವನ ಬಳಿ ಹೋಗುವಾಗ, ಸಾರಿ ಕ್ಷಮಿಸಿ ಎಂದು ಹೇಳುವಾಗ, ಅವನಿಗೆ ದರ್ಪ. ಕೆಲವರಿಗೆ ಅಂದರೆ ಅದು ಅವನಿಗೆ ಅಂದ್ರೆ ಈ ದೇವರನ್ನ ಕಂಡುಕೊಳ್ಳದೇ ಇರುವ, ಸಂಪೂರ್ಣವಾಗಿ ಕಂಡುಕೊಳ್ಳದೇ ಇರುವವನಿಗೆ ದರ್ಪ. ಇವನು ದೇವರನ್ನು ಕಂಡುಕೊಂಡ ಕಾರಣ ಇವನು ತಗ್ಗಿಸಿಕೊಳ್ಳುತ್ತಾನೆ. ಆದರೆ ದೇವರನ್ನು ಕಂಡುಕೊಂಡಿದ್ದೇನೆ ಎಂದು ಅಹಂಕರಿಸುವವನು ದೇವರನ್ನು ಕಂಡುಕೊಳ್ಳದೆ ಅವನು ಅಲ್ಲಿ ಹೇಳಿ ತೋರಿಸುತ್ತಾನೆ. ಅವನನ್ನ ಕೀಳಾಗಿ ಕಾಣುತ್ತಾನೆ. ಅದು ನಾನು ಮತ್ತು ನೀವಾಗಿದ್ದೇವ? ಯೋಚಿಸಿ ನೋಡಿ ನನ್ನ ಸಹೋದರನೇ, ಸಹೋದರಿಯೇ, ಯೋಚಿಸಿ ನೋಡಿ. ನಮ್ಮ ಬದುಕಿನಲ್ಲಿ ನಮಗೆ ಅನೇಕ ಅನೇಕ ಅನುಭವಗಳಿದೆ, ಅನೇಕ ಅನೇಕ ಅನುಭವಗಳಿದೆ. ಆ ಅನುಭವಗಳೇ ನಮಗೆ ಜಯವನ್ನು ಕೊಡುವಂಥದ್ದು. ನೋಡಿ, ಅಲ್ಲಿ ಯೋಹಾನರು ಹೇಳ್ತಾರೆ, ಇನ್ನೊಂದು ವಿಷಯವನ್ನು ಹೇಳ್ತಾರೆ, ದೇವರಿಂದ ಜನಿಸಿದ ಪ್ರತಿಯೊಬ್ಬನು ಲೋಕವನ್ನು ಜಯಿಸುತ್ತಾನೆ. ಹಾಲೆಲೂಯ, ಅಮೇನ್, ಅಮೇನ್, ಹಾಲೆಲೂಯ, ಅಮೇನ್, ಹಾಲೆಲೂಯ, ಅಮೇನ್. ಯಾರು ದೇವರಿಂದ ಜನಿಸಿರುತ್ತಾನೆ ಅವನು ಲೋಕವನ್ನು ಜಯಿಸುತ್ತಾನೆ. ನೋಡಿ, ಹೌದು, ಇದು ನನ್ನ ಜೀವಿತದಲ್ಲಿ ಬೇರು. ಒಂದು ಆಲದ ಮರಕ್ಕೆ ಬೇರಿದೆಯಲ್ಲ, ಹಾಗೆ ಬೇರು. ಇದು ಅಷ್ಟು ಸುಲಭಕರವಾದದಲ್ಲ ಪ್ರಿಯರೇ. ದೇವರಿಂದ ಜನಿಸಿದ ಪ್ರತಿಯೊಬ್ಬನು ಲೋಕವನ್ನು ಜಯಿಸುತ್ತಾನೆ. ಯಾಕೆಂದ್ರೆ ಲೋಕವನ್ನು ಜಯಿಸುವಂಥದ್ದು ವಿಶ್ವಾಸವೇ, ಬೇರೆ ಯಾವುದೂ ಇಲ್ಲ. ಹಣ, ಆಸ್ತಿ, ಅಂತಸ್ತು, ಸ್ಥಾನಮಾನ ಯಾವುದೂ ಇಲ್ಲ. ಲೋಕವನ್ನು ಜಯಿಸ್ತಾನೆ. ಎಂಥ ಬೆಟ್ಟದಂತ ಸಮಸ್ಯೆ ಬಂದರೂ ಅವನು ಜಯಿಸುತ್ತಾನೆ. ಕುಗ್ಗಿ ಹೋಗುವುದಿಲ್ಲ. ಸತ್ತು ಹೋಗುವ ಸಮಯ ಅವನಿಗೆ ಬರಬಹುದು, ಜಯಿಸ್ತಾನೆ. ಎಲ್ಲರವನನ್ನ ಚೀತು ಎಂದು ಲೋಕವನ್ನ ಕಡೆಗಣಿಸಬಹುದು, ಜಯಿಸ್ತಾನೆ. ಅವನ ಮೇಲೆ ಎಂತಹ ಹೋರಾಟ ಬರಬಹುದು, ಅವನು ಈ ಲೋಕವನ್ನು ಜಯಿಸ್ತಾನೆ. ಕಾರಣ ಅವನಲ್ಲಿರುವ ದೃಢವಾದ ವಿಶ್ವಾಸ, ಬಂಡೆಯ ಮೇಲೆ ಕಟ್ಟಿದಂತ ವಿಶ್ವಾಸ. ಜನ ನೋಡಬೇಕು, ಮನುಷ್ಯ ನೋಡಬೇಕು, ನನ್ನನ್ನು ಹೊಗಳಬೇಕು ಎಂಬುವಂತ ವಿಶ್ವಾಸವಲ್ಲ. ಲೋಕವನ್ನು ಜಯಿಸುತ್ತಾನೆ ಅವನು. ಎಸ್, ಈಸ್ ಅ ವಿನ್ ದ ವರ್ಲ್ಡ್. ಜಯಿಸಬೇಕು. ದೇವರಿಂದ ಜನಿಸಿದವನು ಮಾತ್ರ ಲೋಕವನ್ನು ಜಯಿಸಲು ಸಾಧ್ಯ. ಪ್ರಭು ಯೇಸು ಈ ಲೋಕವನ್ನು ಜಯಿಸಿದರು. ಯಾಕೆಂದ್ರೆ ಅವರು ದೇವರಿಂದಲೇ ಜನಿಸಿದರು, ಅವರೇ ದೇವರಾಗಿದ್ದರು. ದೇವರನ್ನ ಕಂಡುಕೊಂಡಿದ್ದರು, ಅವರೇ ದೇವರಾಗಿದ್ದರು. ನಾವು ಸಹ ದೇವರನ್ನ ಕಂಡುಕೊಳ್ಳುವಾಗ ಲೋಕವನ್ನು ಜಯಿಸುತ್ತೇವೆ. ಯಾವುದು ಈ ಲೋಕವನ್ನು ಜಯಿಸುವಂಥದ್ದು? ಈ ಗುಂಡಾಗಿರುವಂತ ಭೂಮಿಯ ಈ ಲೋಕವನ್ನು ಜಯಿಸುವಂಥದ್ದು? ಬೇರೆ ಒಂದು ಮುಖವಿದೆಯೇ ಲೋಕಕ್ಕೆ? ಯಾವುದು ಲೋಕ? ನಮ್ಮ ಮುಂದೆ ಇರುವಂತ, ನಮ್ಮ ಮುಂದೆ ಬರುವಂತಹ ಹೋರಾಟ, ವೈರತ್ವ, ಶತ್ರುತ್ವ, ಹಗೆತನ, ದ್ವೇಷ, ಮತ್ಸರ,
ನಮ್ಮ ಮೇಲೆ ಹೊರಿಸುವಂತಹ ತಪ್ಪುಗಳು, ನಿರಪರಾಧಿಯಾಗಿದ್ದರೂ ಅಪರಾಧಿ ಎಂದು ವಿಧಿಸಲ್ಪಡುವಂತಹ ತೀರ್ಪುಗಳು, ಲೋಕವು ನಮ್ಮ ಮುಂದೆ ಯುದ್ಧ ಮಾಡುತ್ತದೆ ಎಂಬುದಾದರೆ ಈ ಲೋಕದ ವ್ಯಕ್ತಿಗಳಿಂದ ನಮ್ಮ ಮೇಲೆ ಬಿಡುವಂತಹ ಒತ್ತಡಗಳು, ಹೋರಾಟಗಳು, ಹಿಂಸೆಗಳು, ಬಾಧೆಗಳು, ದುಃಖ ಭಾರಗಳು, ದಬ್ಬಾಳಿಕೆಗಳು, ಮಾನಭಂಗಗಳು, ಅವಹೇಳನಗಳು, ಇಲ್ಲ ಸಲ್ಲದ ಅಪವಾದಗಳು, ಇವೆಲ್ಲವೂ ಲೋಕದಿಂದ ಬರುವಂತದ್ದು. ಇದೇ ಲೋಕ. ಇದೇ ಲೋಕ. ದೇವರಿಂದ ಜನಿಸಿದವನು ಎಂದರೆ ಪ್ರಶ್ನೆ ಬರಬಹುದು, ಇದೇನಪ್ಪ ದೇವರಿಂದ ಹೇಗಪ್ಪ ಜನಿಸಿದ್ದು? ಪವಿತ್ರಾತ್ಮರನ್ನ ಅನುಭವಿಸಿದವನು ದೇವರಿಂದ ಜನಿಸಿದವನು. ಪವಿತ್ರಾತ್ಮ ಭರಿತನಾಗುವವನು ದೇವರಿಂದ ಜನಿಸಿದವನು. ಹಾಲೆಲೂಯ, ಆಮೆನ್. ಯೇಸು ಸ್ವಾಮಿ ಹೇಳ್ತಾನೆ ನಿಕೋದೇಮನಿಗೆ, ಹೊಸದಾಗಿ ಹುಟ್ಟದಿದ್ದರೆ ಇನ್ನು ಸ್ವರ್ಗ ರಾಜ್ಯವನ್ನು ಸೇರಲು ಸಾಧ್ಯವಿಲ್ಲ. ಕೇಳ್ತಾನೆ, ಸ್ವಾಮಿ ಅದೇಂಗೆ ತಾಯಿಯ ಗರ್ಭದಲ್ಲಿ ತಿರ್ಗಾ ನಾನು ಒಳಗೆ ಹೋಗಿ ಹೊರಗೆ ಬರಲಿಕ್ಕಾಗ್ತದ? ಪವಿತ್ರಾತ್ಮರಿಂದ ತುಂಬಿದವನು ದೇವರಿಂದ ಜನಿಸಿದವನು. ಅಂದರೆ ಪವಿತ್ರಾತ್ಮರು ನಿನ್ನಲ್ಲಿ ಬರುವಾಗ, ನಿನ್ನಲ್ಲಿ ವಾಸ ಮಾಡುವಾಗ, ಅವರು ನಿನ್ನಲ್ಲಿ ಕ್ರಿಯೆ ಮಾಡುವಾಗ ನೀನು ಲೋಕದ ಯಾವ ಹೋರಾಟಗಳನ್ನು ಸಹ ಜಯಿಸಲು ಶಕ್ತನಾಗುತ್ತೀಯ. ಆಮೆನ್, ಹಲ್ಲೆಲೂಯಾ, ಆಮೆನ್, ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಹೌದು ನನ್ನ ಸಹೋದರ ಸಹೋದರಿ, ಪವಿತ್ರಾತ್ಮರು ನಿನ್ನಲ್ಲಿಗೆ ಬರುವಾಗ ನಿನ್ನವರು ಶಕ್ತರನ್ನಾಗಿ ಮಾರ್ಪಡಿಸುವರು, ಈ ಲೋಕವನ್ನು ಜಯಿಸುವಂತೆ ಮಾಡುವರು. ನಿನ್ನಲ್ಲಿ ಪ್ರೀತಿಯುಗಮವಾಗುವುದು, ದೇವರ ಆಜ್ಞೆಯನ್ನು ನೀನು ಪಾಲಿಸುವೆ. ಆಗ ನೀನು ದೇವರಿಂದ ಜನಿಸಿದವನಾಗುವೆ. ಸಂತ ಪೌಲನ ಜೀವನವನ್ನು ನೋಡಿ, ದೇವರಿಂದ ಜನಿಸಿದರು, ಪವಿತ್ರಾತ್ಮರಿಂದ ಜನಿಸಿದರು, ಬದಲಾವಣೆಯಾದರು. ಆಗ ದೇವರ ಆಜ್ಞೆಯನ್ನು ಅವರು ಪಾಲಿಸಿದರು. ಲೋಕವನ್ನು ಜಯಿಸುವಂಥದ್ದು ಎಂಬುದಾದರೆ ನಿಮ್ಮ ವಿಶ್ವಾಸವೇ. ನಿಮ್ಮ ವಿಶ್ವಾಸ, ಯೇಸು ನನ್ನೊಡನೆ ಇದ್ದಾರೆ, ಯೇಸುವೇ ಯೇಸುವೇ ದೇವರ ಪುತ್ರನೆಂದು ನಂಬಿದವರೇ ಹೊರತು ಲೋಕವನ್ನು ಜಯಿಸಲು ಬೇರೆ ಯಾರಿಂದಲೂ ಸಾಧ್ಯ. ಯೇಸುವೇ, ಯೇಸುವಿನ ನಾಮದಲ್ಲಿ, ಯೇಸುವಿನ ವಚನದಲ್ಲಿ, ಯೇಸುವಿನ ನಿತ್ಯ ಜೀವದಲ್ಲಿ, ಯೇಸುವಿನ ವಾಕ್ಯದಲ್ಲಿ ನಾವು ನೆಲೆಗೊಳ್ಳುವಾಗ, ಉಸಿರುವುದುವ ಪವಿತ್ರಾತ್ಮರನ್ನು ನಾನು ಧರಿಸಿಕೊಳ್ಳುವಾಗ ನಾನು ದೇವರಿಂದ ಜನಿಸುವೆ. ಹೀಗೆ ನಮ್ಮ ಜೀವಿತದಲ್ಲಿ ಪ್ರಿಯರೇ, ನಮ್ಮ ಅನುಭವಗಳು ನಮ್ಮನ್ನು ಪ್ರಗತಿಗೆ ಕರೆದುಕೊಂಡು ಹೋಗುತ್ತದೆ. ನಿಮ್ಮ ಅನುಭವಗಳು ನಿಮ್ಮನ್ನು ಸ್ವರ್ಗಕ್ಕೆ ಕರೆದುಕೊಂಡು ಹೋಗುತ್ತದೆ. ನಿಮ್ಮ ಅನುಭವಗಳು ನಿಮ್ಮನ್ನು ದೃಢತೆಯಲ್ಲಿ ಮುನ್ನಡೆಸುತ್ತದೆ. ನಿಮ್ಮ ಅನುಭವಗಳು ನಿಮ್ಮನ್ನ ಪರಿಶುದ್ಧಗೊಳಿಸುತ್ತದೆ. ನಿಮ್ಮ ಅನುಭವಗಳು ದೇವರಿಗೂ ನಿಮಗೂ ಒಂದು ಸಂಬಂಧವನ್ನು ಉಂಟು ಮಾಡುತ್ತದೆ. ಆ ಸಂಬಂಧ ಶಬ್ದದ ಸಂಬಂಧವಲ್ಲ, ಶಕ್ತಿಯ ಕ್ರಿಯಾ ಸಾಧನೆಯ ಸಂಬಂಧವಾಗುತ್ತದೆ. ಅರಿಯಬೇಕು, ತಿಳಿಯಬೇಕು. ದೇವರ ಆತ್ಮರಿಂದ ನಾವು ಜನಿಸಬೇಕು, ದೇವರಿಂದ ಜನಿಸಬೇಕು, ಪವಿತ್ರಾತ್ಮರಿಂದ ಜನಿಸಬೇಕು. ಅನುಭವಗಳು ನಮ್ಮನ್ನ ಪ್ರಗತಿಯ ಪಥಕ್ಕೆ ಕರೆದುಕೊಂಡು ಹೋಗುವಾಗ ನಾವು ಕುಗ್ಗಿ ಹೋಗಬಾರದು. ಹೌದು, ಕುಗ್ಗಿ ಹೋಗಲಾಗುತ್ತದೆ, ಆದರೆ ಶಕ್ತವಾಗಿ ದೇವರೊಂದಿಗೆ, ದೇವರ ಕೃಪೆಯೊಂದಿಗೆ ತುಂಬಿಕೊಳ್ಳುತ್ತಾ ವಿಶ್ವಾಸದಲ್ಲಿ ಪ್ರಭು ಯೇಸುವಿನ ನಾಮದಲ್ಲಿ ಬಲವೊಂದನ್ನು ನಾವು ಶ್ರಮಿಸಬೇಕು. ಪ್ರೇರೆ, ಆಲಿಸಿ, ಧ್ಯಾನಿಸಿ, ಪಾಲಿಸಿ. ನಿಮಗೆ ಕಳಿಸುವಂತಹ ಲಿಂಕ್ಗಳನ್ನು ದಯವಿಟ್ಟು ಎಲ್ಲರಿಗೂ ಹಂಚಿ ಶೇರ್ ಮಾಡಿ ಸಾಕು, ಬೇರೇನು ಮಾಡಕ್ಕೆ ಹೋಗಬೇಡಿ. ಮತ್ತೊಬ್ಬರು ಸತ್ಯವನ್ನು ಅರಿಯಲಿ ಅಷ್ಟೇ. ಕೇಳುವವರ ಕಿವಿಗಳು ಕೇಳುತ್ತದೆ, ಕೇಳದಿರುವವರ ಕಿವಿಗಳು ಕೇಳುವುದಿಲ್ಲ. ಯಾಕೆಂದರೆ ದೇವರ ವಾಕ್ಯವನ್ನು ಕೇಳುವುದು ಅಷ್ಟು ಸುಲಭವಲ್ಲ. ಅದರಲ್ಲೂ ಅನುಭವಗಳನ್ನು ತರುವಂತಹ ವಾಕ್ಯಗಳು, ದೇವರನ್ನು ಕಂಡುಕೊಳ್ಳುವಂತಹ ಮಾಡುವ ಪಾಪಗಳು, ದೇವರನ್ನು ಕಂಡುಕೊಳ್ಳುವಂತೆ ಮಾಡುವಂತಹ ವಾಕ್ಯಗಳು. ನಾವು ದೇವರಂತೆ ಜೀವಿಸಬೇಕು ಎಂದು ನಮ್ಮನ್ನು ಪ್ರೇರೇಪಿಸುವಂತಹ ವಾಕ್ಯಗಳನ್ನು ಕೇಳಲು
ಸಾವಿರಾರು ಜನರ ಕಿವಿಗಳು ಮುಚ್ಚಲ್ಪಡುತ್ತದೆ. ಅದರಿಂದ ನಿಮ್ಮಿಂದ ಸಾಧ್ಯವಾದಷ್ಟು ಮಟ್ಟಿಗೆ ಕೇಳಲಿಕ್ಕೆ ಪ್ರೋತ್ಸಾಹಿಸಿ. ಕಿವಿ ಇರುವವನು ಆಲಿಸಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಿಮಗಾಗಿ ಪ್ರಾರ್ಥಿಸುವ ನಿಮ್ಮ ಸೇವಕ ಬ್ರದರ್ ರೊಜಾರಿಯೋ ಪಾಂಡವಪುರ. ಪ್ರೀಸ್ ದಿ ಲಾರ್ಡ್. ಮೈ ಗಾಡ್ ಬ್ಲೆಸ್ ಯು.